ಅಕ್ಟೋಬರ್ 4ರಂದು ಶಿರಹಟ್ಟಿ ತಾಲೂಕಿಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆಗಮನ. ಅಕ್ಟೋಬರ್ 4ರಂದು ಸಿಎಂ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯರೂ ಆಗಿರುವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಗದಗ ಜಿಲ್ಲೆಯ ಪ್ರವಾಸ ಕೈಗೊಂಡಿದ್ದು, ಶಿರಹಟ್ಟಿ ತಾಲೂಕಿನ ಕಡಕೋಳ ಗ್ರಾಮದ ಬಸವರಾಜ್ ಕೊಂಚಿಗೇರಿ ಸರ್ಕಾರಿ ಪದವಿ ಪೂರ್ವ ಕಟ್ಟಡ ಹಾಗೂ ಗ್ರಂಥಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಶರಣಪ್ಪ ಹರ್ಲಾಪುರ ಮಾಹಿತಿ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತಾ ದೊಡ್ಡಮನಿ ಯತೀಂದ್ರ ಸಿದ್ದರಾಮಯ್ಯ ಜಿಲ್ಲೆಗೆ ಆಗಮಿಸಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಗ್ರಂಥಾಲಯ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಸಂಸದ ಬಸವರಾಜ ಬೊಮ್ಮಾಯಿ, ರಾಜ್ಯ ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಅಂತ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಫಕ್ಕೀರಪ್ಪ ಹೆಬಸೂರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಬಡವರ ಬಂಧು ಆದಂಥ ಮಾನ್ಯ ಶ್ರೀ ಯತೀಂದ್ರ ಸಾಹೇಬರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರೊಟ್ಟಿಗೆ ನಮ್ಮ ಭಾಗದ MP ಸಾಹೇಬರಾದಂಥ ಬೊಮ್ಮಾಯಿ ಸಾಹೇಬರಾಗಿರಲಿ, ಹಿರಿಯರಾದಂಥ ಹೊರಟ್ಟಿ ಸಾಹೇಬರಾಗಿರಲಿ, ಜೊತೆಗೆ ಮಾನ್ಯ HK ಪಾಟೀಲ್ ಸಾಹೇಬರು ಕೂಡ ಆ ಕಾರ್ಯಕ್ರಮ ಬರುವ ನಿರೀಕ್ಷೆ ಇದೆ. ಆದರೆ ಇವತ್ತು ಸಾಯಂಕಾಲ ಕಾರ್ಯಕ್ರಮಕ್ಕೆ ಬರುವ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಮಾನ್ಯ ಸಲೀಂ ಅಹಮದ್ ಸಾಹೇಬರು ಕೂಡ ಇವತ್ತು ಸಾಯಂಕಾಲವರೆಗೂ ಅವರು ಬರುವಂಥ ಕಾರ್ಯಕ್ರಮದ ಬಗ್ಗೆ ಹೇಳ್ತಾರೆ. ಹೀಗೆ ಎಲ್ಲ ನಾಯಕರನ್ನು ಒಡಗೂಡಿ ಕಡಕೋಳ ಗ್ರಾಮದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ನಿಜವಾಗ್ಲೂ ಪಕ್ಷ ಭೇದ ಜಾತಿ ಮೆರೆತು ಎಲ್ಲ ಜನಾಂಗದವರು ಸೇರಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಪಕ್ಷದವರು ಕೂಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಖುಷಿಯನ್ನು ಕೊಡ್ತಾ ಇದೆ. ಯಾಕಂತ ಹೇಳಿದರೆ ಕಾರ್ಯಕ್ರಮ ಮಾಡುವಲ್ಲಿ ಅವರವರ ಪಕ್ಷದ ಹಿತದೃಷ್ಟಿಯಿಂದ ಕಾರ್ಯಕ್ರಮ ಮಾಡ್ತಾರೆ. ಆದರೆ ಕಡ್ಕೋಳ ಗ್ರಾಮದಲ್ಲಿ ಹಾಗೆ ಮಾಡಿಲ್ಲ. ಎಲ್ಲ ಹಿರಿಯರು ಕೂಡ್ಕೊಂಡಾರ, ಎಲ್ಲ ಜನಾಂಗದವ್ರು ಕೂಡ್ಕೊಂಡಾರ, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಿರಿಯರಾದಂಥ ನಮ್ಮೆಲ್ಲರ ಹಿರಿಯರಾದಂಥ ಹೆಬಸೂರು ಫಕ್ಕೀರಪ್ಪ ಅಣ್ಣನವರು, ಹಿರಿಯರಾದಂಥ ಅಣ್ಣನವರು, ಎಲ್ಲರೂ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡುವಲ್ಲಿ ಇವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಜೊತೆಗೆ ಕಡ್ಕೋಳ ಗ್ರಾಮದಲ್ಲಿ ಹಾಕಿದಂಥ ಕಾರ್ಯಕ್ರಮಗಳು ಎಲ್ಲ ಜನಪರವಾದಂಥ ಒಂದು ಕಾಮಗಾರಿಗಳನ್ನು ಅಲ್ಲಿನ ಎಲ್ಲ ಯುವ ಮಿತ್ರರು, ಶರಣಪ್ಪನಂಥವರು, ಶರಣಪ್ಪ ಅಧ್ಯಕ್ಷರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿಯನ್ನು ಕೊಡ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಆ ಭಾಗದ ಶಾಸಕರಾದಂಥ ಚಂದ್ರಲಮಾಣಿಯವರು ಕೂಡ ಇರ್ತಾರೆ. ಎಲ್ಲರನ್ನು ಒಳಗೊಂಡು ನಾಳೆ ನಡೆಯುವಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವಂಥ ಎಲ್ಲ ಯೋಜನೆಗಳನ್ನು ಅಲ್ಲಿ ಗ್ರಾಮದ ಎಲ್ಲ ಹಿರಿಯರು ಹಾಕ್ಕೊಂಡಾರ, ಎಲ್ಲ ಜನಾಂಗದವ್ರನ್ನ ಒಳಗೂಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬಹಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಕಾಣ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಮ್ಮ ಶಿರಹಟ್ಟಿ ತಾಲೂಕಾ ಕಡಕೋಳ ಗ್ರಾಮದಲ್ಲಿ 4ನೇ ತಾರೀಕು ಶನಿವಾರದಂದು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ವಿ. ಸಾರ್ವಜನಿಕವಾಗಿ ಹಾಗೂ ಸರ್ಕಾರಿ ಕಾರ್ಯಕ್ರಮಗಳನ್ನು ಒಟ್ಟೆ 5-6 ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ಪ್ರಥಮವಾಗಿ ಬಸವರಾಜ ಕೊಂಚಿಗೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಲೈಬ್ರರಿ, ಹೊಸ ಕಟ್ಟಡದ ಲೈಬ್ರರಿ ಕಟ್ಟಡ ಉದ್ಘಾಟನೆ ಹಾಗೂ HDFC ಬ್ಯಾಂಕ್ ನೂತನವಾಗಿ ನಮ್ಮ ಕಡಕೋಳ ಗ್ರಾಮಕ್ಕೆ ನೂತನವಾಗಿ ಸ್ಯಾಂಕ್ಷನ್ ಆಗಿರ್ತದೆ. ಆ HDFC ಬ್ಯಾಂಕನ್ನು ಲೋಕಾರ್ಪಣೆ ಮಾಡಲಿದ್ದೇವೆ. ಅದೇ ರೀತಿ ಸಂತೆಕಟ್ಟೆ ಗ್ರಾಮ ಪಂಚಾಯತಿ ವತಿಯಿಂದ ಸಂತೆಕಟ್ಟೆ ನಿರ್ಮಾಣ, ಅದೇ ರೀತಿ ನಮ್ಮ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಹೊಸದಾಗಿ ನಮ್ಮ ಕಡಕೋಳ ಗ್ರಾಮದಲ್ಲಿ ನೂತನವಾಗಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ, ಅದೇ ರೀತಿ ವೀರಲಿಂಗೇಶ್ವರ ಸಮುದಾಯ ಭವನದ ಗುದಿಲಿ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಘನ ವಿಲೇವಾರಿ ತ್ಯಾಜ್ಯ ವಸ್ತು ವಿಲೇವಾರಿ ಘಟಕವನ್ನು ಈಗ ನಾವು ಲೋಕಾರ್ಪಣೆ ಮಾಡಲಿದ್ದೇವೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಸವರಾಜ ಹೊರಟ್ಟಿ ಸಾಹೇಬರು ಆಗಮಿಸಲಿದ್ದಾರೆ. ವಿಧಾನಸಭಾ ಅಧ್ಯಕ್ಷರಾದಂಥ ಬಸವರಾಜ ಹೊರಟ್ಟಿ ಸಾಹೇಬರು ಹಾಗೂ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ HK ಪಾಟೀಲ್ ಸಾಹೇಬರು ಆಗಮಿಸಿದ್ದಾರೆ. ಅದೇ ರೀತಿ HDFC ಬ್ಯಾಂಕಿನ ಉದ್ಘಾಟನೆಗಾಗಿ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಆಗಮಿಸಿದ್ದಾರೆ.
ಅದೇ ರೀತಿ ನಮ್ಮ ಬೀರಲಿಂಗೇಶ್ವರ ಸಮುದಾಯ ಭವನದ ಬುದ್ಧಿ ಪೂಜಕ್ಕೆ ಮುಖ್ಯಮಂತ್ರಿಗಳ ಸುಪುತ್ರರು ಹಾಗೂ ನಮಗೆ ಅತಿ ಆತ್ಮೀಯರಾದಂಥ ಯತೇಂದ್ರ ಸಿದ್ದರಾಮಯ್ಯನವರು, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಬೆಂಗಳೂರು ಇವರು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಹಾಗೂ ನಮ್ಮ ಭಾಗದ ಶಾಸಕರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರು ಮೂರ್ತಿ ಅನಾವರಣವನ್ನು ಮಾಡಲಿದ್ದಾರೆ.